ನಾವು. ಈಗ ನೀವು ಈ ಮುಂದಿನ ಚುನಾವಣೆಗೆ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಅಥವಾ ಚುನಾವಣೆ ಸ್ಪರ್ಧಿಸ್ತೀರಿ ಅಂತ ಹೇಳ್ತೀರಿ, ಮುಂದಿನ ಚುನಾವಣೆಗೆ ಸ್ಪರ್ಧಿಸ್ತೀರಿ 2028 ವಿಧಾನಸಭೆ ಚುನಾವಣೆಗೆ? ನಾನು ಇದನ್ನೇ ಕೇಳ್ತಾ ಇದೀನಿ. ಖಂಡಿತಪ್ಪ ನಾನು ಬಯಸ್ತೀನಿ. ನಿಮ್ ಕಡೆಯಿಂದ ನನಗೊಂದು ಎನ್ಕರೇಜ್ಮೆಂಟ್ ಬೇಕು. ನೀವು 4 ಜನಕ್ಕೆ ಹೇಳಿರ್ಬೇಕು, ನಿಮ್ದು ವಿಡಿಯೋಗಳು ನೋಡ್ತಾ ಇರ್ಬೇಕು. ನೀವು 4 ಜನಕ್ಕೆ ಹೇಳ್ಬೇಕು. ನನಗನ್ಸುತ್ತೆ ಇಲ್ಲ ನಿಜವಾಗ್ಲೂ ಇವ್ರ ನಾಯಕತ್ವ ತಗೊಂತೀರಂತ ಗೊತ್ತಾದ್ರೆ ನಾನು ನಿಮ್ ಕೆಲಸಗಾರ ರೆಡಿ. ನನ್ನ ನಾಯಕನೇ ಸರಿ ಇಲ್ಲ, ಅವನು ಇನ್ನೊಬ್ಬ ನಾಯಕನ ಹುಡುಕ್ತಾ ಇದ್ದಾನೆ ಅಂದ್ರೆ ನಾನೇನಕ್ಕಲ್ಲ. ಅವಾಗ ಅವ್ರಿಗೆ ನಾಯಕರು ಬೇಕು, ಕೆಲಸಗಾರರು ಬೇಡ. ಆದ್ರೆ ನಿಮ್ಗೆ ಯಾವುದೇ ಇಂಥ ರಾಜಕೀಯ ಪಕ್ಷ ಜೊತೆಗೆ ಹೋಗಬಾರದು ಯಾವುದೇ ರೀತಿಯ ವಿಜಯ್ ಅವರು ಒಂದು ಮಾತನ್ನ ಹೇಳಿದ್ರು, ನನಗೆ ಪೊಲಿಟಿಕಲಿ ಡಿಎಂಕೆ ವಿರೋಧಿ, ಬಿಜೆಪಿ ನನ್ನ ಸೈದ್ಧಾಂತಿಕ ವಿರೋಧಿ ಅದು ಬಿಡಿ. ಅಲ್ಲಲ್ಲ, ಅವರು ಹಂಗೆ ಹೇಳಿದ್ರು. ನಿಮ್ಗೆ ಆ ರೀತಿಯಾದಂತಹ ನಂಬಿಕೆಗಳಿದಾವ? ನನಗೆ ಯಾವ ನಂಬಿಕೆನೂ ಇಲ್ಲ. ನನಗೆ ಅದು ಯಾವ ಸೈದ್ಧಾಂತಿಕ. ನನಗೆ ಜನಕ್ಕೆ ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೆ ಆರೋಗ್ಯ ವ್ಯವಸ್ಥೆ ಸಿಗಬೇಕು, ಜನಕ್ಕೆ ಒಳ್ಳೆ ಎಜುಕೇಶನ್ ಸಿಸ್ಟಮ್ ಸಿಗಬೇಕು, ಜನಕ್ಕೆ ಒಳ್ಳೆ ಉದ್ಯೋಗ ಸಿಗಬೇಕು, ಪ್ರತಿಯೊಬ್ಬರು ಸ್ವಾವಲಂಬಿಯಾಗಿ ಬದುಕೋತರ ಆಗಬೇಕು. ಈ ತರ ವಿಚಾರವಂತರಾದಾಗ ಜನರಲ್ಲಿ ಒಬ್ಬೊಬ್ಬನು ಈ ತರ ವಿಚಾರವಂತರಾದಾಗ ರಿಸರ್ಚ್ಗಳಾಗಬೇಕು ಈ ದೇಶದಲ್ಲಿ. ನಮ್ಮ ದೇಶ ಬೇರೆ ಎಲ್ಲಾ ದೇಶಗಳಿಂದ ಪವರ್ಫುಲ್ ಆಗಬೇಕು. ನಾವು ಸೆಲ್ಫ್ ಸಸ್ಟೈನ್ ಆಗಬೇಕು. ನಾವು ಇನ್ನೊಬ್ಬರ ಮೇಲೆ ಆದಷ್ಟು ಡಿಪೆಂಡೆನ್ಸಿ ಕಡಿಮೆ ಮಾಡೋ ಥರ ಒಂದು ವ್ಯವಸ್ಥೆ ಬರಬೇಕು. ಇವತ್ತು ನಮ್ಮಲ್ಲಿರೋ ತಲೆಗಳು ಬೇರೆ ಕಡೆ ಹೋಗಿ ಸಿಇಒಗಳಾಗಿದ್ದಾರೆ. ಏನಲ್ಲಿ ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳಿಗೆ ಕಂಪನಿಗಳಿಗೆ ಸಿಇಒಗಳಾಗಿದ್ದಾರೆ. ನಮ್ಮ ದೇಶದ ತಲೆ ಅದು. ನಮ್ಗೆ ಏನಕ್ಕೆ ಆಗ್ತಾ ಇಲ್ಲ ಅದು? ನಮ್ಮಲ್ಲೂ ಆ ಥರದವ್ರು ಇದ್ದಾರೆ. ಆ ಎನ್ಕರೇಜ್ಮೆಂಟ್ ಯಾಕೆ ಸಿಗ್ತಾ ಇಲ್ಲ? ನಾವು ವಿಚಾರಗಳಿಗೆ ಬೆಲೆ ಕೊಡ್ತಿಲ್ಲ, ಎಮೋಷನಲ್ ಆಗ್ಬಿಟ್ಟಿದೀವಿ ನಾವು. ನಮ್ಗೇನೋ ಒಂದು ದೊಡ್ಡ ಇದಾದಾಗ ನಾನು ಆ ಕಡೆ ಹೊಟ್ಟೋಗ್ತೀನಿ, ಯೋಚನೆನೇ ಮಾಡಲ್ಲ. ನಾನು 4 ಜನ ಸಪೋರ್ಟ್ ಮಾಡ್ತೀನಿ, ನಾನು ಅಲ್ಲೇ ಮಾಡ್ತೀನಪ್ಪ. ನಾನೊಬ್ಬ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಬೇಕು. ಅಂಥವ್ರು ಬೇಕು ಈ ದೇಶಕ್ಕೆ.